ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, KPSC ನಡೆಸ್ತಕ್ಕಂಥ ಹಾಗೂ KA ನಡೆಸ್ತಕ್ಕಂಥ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತಂದರೆ SDA, FDA, KS, ಗ್ರೂಪ್ ಸಿ ಮತ್ತು PDO, ವಿಲೇಜ್ ಅಕೌಂಟೆಂಟ್ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಲಾದಂತಹ ಬಹು ಉಪಯುಕ್ತವಾದಂತಹ ಕನ್ನಡ ಗ್ರಾಮರ್ ಬಗ್ಗೆ ಇವತ್ತು ನಾವು ಕ್ಲಾಸಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ನೋಡೋಣ ನಾವು. ಅಕ್ಷರಗಳನ್ನು ಕನ್ನಡದಲ್ಲಿ ವರ್ಣಗಳೆಂದು ಹೇಳುವರು. ಆದ್ದರಿಂದ ಕನ್ನಡ ಭಾಷೆಯ ಎಲ್ಲ ವರ್ಣ ಅಥವಾ ಅಕ್ಷರಗಳನ್ನು ಕನ್ನಡ ವರ್ಣಮಾಲೆಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದ್ದಾರೆ. ಮೊದಲನೇದಾಗಿ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ಸ್ವರಗಳು 13. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಅಥವಾ ಸ್ವರಾಕ್ಷರಗಳು ಅಂತ ಕರೀತಾರೆ. ಉದಾಹರಣೆ ಯಾವ್ಯಾವ ಸ್ವರಗಳು ಅಂತ ಕೇಳಿದ್ರೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಇವು ಸ್ವರಗಳು. ಇವು 13 ಇದ್ದಾವ. ನೆಕ್ಸ್ಟ್, ಸ್ವರಗಳಲ್ಲಿ 2 ವಿಧಗಳು. ಒಂದು ಋಸಸ್ವರ ಮತ್ತು ದೀರ್ಘಸ್ವರ. ಋಸಸ್ವರಗಳು 6, ದೀರ್ಘಸ್ವರಗಳು 7. ಋಸಸ್ವರ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳಿಗೆ ನಾವು ಋಸಸ್ವರ ಅಂತ ಕರಿತೇವೆ. ಋಸಸ್ವರಗಳು ಯಾವಿದ್ದಾವೆ 6 ಅಂತ ಕೇಳಿದ್ರೆ ಅ, ಇ, ಉ, ರು, ಎ, ಓ. ನೆಕ್ಸ್ಟ್, ದೀರ್ಘಸ್ವರಗಳು 7. 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘಸ್ವರ ಎನ್ನುವರು. ಉದಾಹರಣೆ ಆ, ಇ, ಉ, ಎ, ಐ, ಓ, ಔ. ಸಂಧ್ಯಾಕ್ಷರಗಳು ಎ, ಐ, ಓ, ಔ. ಪ್ಲುತಸ್ವರ ದೀರ್ಘಸ್ವರಗಳನ್ನು ಇನ್ನೂ ಎಳೆದು ಉಚ್ಚರಿಸುವ ಅಕ್ಷರಕ್ಕೆ ಪ್ಲುತಸ್ವರ ಎನ್ನುವರು. ಉದಾಹರಣೆ ತಮ್ಮ, ಗೆಳೆಯ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿದ್ದಾವಲ್ಲ ಋಸಸ್ವರ. ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಋಸಸ್ವರ ಅಂತ ಕೇಳಿದ್ರೆ, 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳಿಗೆ ದೀರ್ಘಸ್ವರ ಅಂತ ಕರೆದ್ರೆ, 3 ಮಾತ್ರ ಅಥವಾ ಅದಕ್ಕಿಂತ ಹೆಚ್ಚಾಗಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಪ್ಲುತಸ್ವರ ಅಂತ ಕೇಳ್ತಾರೆ. ವ್ಯಂಜನಗಳು 34. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅಂತ ಕರೀತಾರೆ. ವ್ಯಂಜನಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಸ್ವರಗಳ ಸಹಾಯ ಅಂತಂದ್ರೆ ಹಿಂದೆ ಅಥವಾ ಮುಂದೆ ಬೇಕಾಗುತ್ತದೆ. ಅಂದ್ರೆ ಮಾತ್ರ ವ್ಯಂಜನಗಳು ಉಚ್ಚಾರ ಮಾಡಲು ಬರುತ್ತದೆ. ಇಲ್ಲದಿದ್ದರೆ ವ್ಯಂಜನಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ. ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರ ಮಾಡತಕ್ಕಂಥ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರೆದ್ರೆ, ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡತಕ್ಕಂತಹ ಅಕ್ಷರಗಳನ್ನು ವ್ಯಂಜನ ಅಂತ ಕರೀತಾರೆ. ಅಂತಂದ್ರೆ ವ್ಯಂಜನಾಕ್ಷರಗಳ ಹಿಂದೆ ಮುಂದೆ ಸ್ವರಗಳನ್ನು ಬಳಸಲಾಗುತ್ತದೆ. ಸ್ವರಗಳು ಇಲ್ಲದೆ ಹೋದ್ರೆ ವ್ಯಂಜನಗಳು ಅವು ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆ ಹೇಳಬೇಕು ಅಂತಂದ್ರೆ ಕ ಪ್ಲಸ್ ಅ ಕ, ಕ ಪ್ಲಸ್ ಅ ಕ. ಎರಡು ವಿಧಗಳು. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳು ನೋಡೋಣ ನಾವು. ಕೊಟ್ಟಿರುವ ಕದಿಂದ ಮವರೆಗಿನ 25 ಅಕ್ಷರಗಳನ್ನು ಉಚ್ಚರಿಸುವಾಗ ಹುಟ್ಟುವ ಸ್ಥಳಗಳನ್ನು ಆಧರಿಸಿ 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಇವುಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಅಕ್ಷರ ಉತ್ಪತ್ತಿ ಸ್ಥಾನವನ್ನು ಅನುಸರಿಸಿ 25 ವರ್ಣಗಳನ್ನು 5 ವರ್ಗಗಳಾಗಿ ವಿಂಗಡಿಸುವುದರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುವರು. ಉದಾಹರಣೆ ಕ, ಚ, ಟ, ತ, ಪ ವರ್ಗಗಳು. ಅಂದ್ರೆ ಕ, ಚ, ಟ, ತ, ಪ ವರ್ಗಗಳು. ಕ ವರ್ಗ ನೋಡಿ ಫ್ರೆಂಡ್ಸ್, ಕ, ಖ, ಗ, ಘ, ङ ಇದು 5 ವರ್ಗ. ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಅಂತಂದ್ರೆ ಕ ದಿಂದ ಪ ವರ್ಗಗಳು ಇವೆಲ್ಲವೂ ವರ್ಗೀಯ ವ್ಯಂಜನಗಳು.
ಇಲ್ಲಿದೆ ನೋಡಿ ಫ್ರೆಂಡ್ಸ್. ಕದಿಂದ ಮವರೆಗಿನ ಅಕ್ಷರಗಳು, ಮವರೆಗಿನ 25 ಅಕ್ಷರಗಳು ವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ 5. ಅಲ್ಪಪ್ರಾಣ ಪ್ರತಿ ವರ್ಗದಲ್ಲಿನ 1 ಮತ್ತು 3ನೇ ವರ್ಗಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ಅಲ್ಪಪ್ರಾಣ. ಅಂತಂದ್ರೆ ಇದಕ್ಕೆ ಜಾಸ್ತಿ ಉಸಿರಿನಿಂದ ಹೇಳಂಗಿಲ್ಲ, ಕಡಿಮೆ ಉಸಿರಿನಿಂದ. ಉದಾಹರಣೆ ನೋಡೋದಾದ್ರೆ ಕ, ಗ, ಚ, ಟ ಹೀಗೆ. ನೆಕ್ಸ್ಟ್ ನೋಡೋಣ ನಾವು. ಸರಿ, ಒಂದು ನಿಮಿಷ. ಮಹಾಪ್ರಾಣಗಳು ಕೂಡ 10. ಪ್ರತಿ ವರ್ಗದಲ್ಲಿನ 2 ಮತ್ತು 4ನೇ ವರ್ಗಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಮಹಾಪ್ರಾಣ. ಉದಾಹರಣೆ ಖ, ಘ, ಛ, ಜ, ಟ, ಡ, ಥ, ಪ, ಬ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಪಪ್ರಾಣ ಅಂತಂದ್ರೆ 1 ಮತ್ತು 3ನೇ ವರ್ಗಗಳು, ಮಹಾಪ್ರಾಣ ಅಂತಂತಂದ್ರೆ 2 ಮತ್ತು 4ನೇ ವರ್ಗಗಳು. ಅಲ್ಪಪ್ರಾಣದಲ್ಲಿ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಟ್ರೆ ಮಹಾಪ್ರಾಣದಲ್ಲಿ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಇನ್ನು ಅನುನಾಸಿಕ, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅನುನಾಸಿಕಗಳು. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಪಪ್ರಾಣಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಲ್ಪಪ್ರಾಣಗಳು, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಮಹಾಪ್ರಾಣ, ಅನುನಾಸಿಕ ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅನುನಾಸಿಕಗಳು. ಇಲ್ಲಿ ನೋಡಿ ಫ್ರೆಂಡ್ಸ್, 1 ಮತ್ತು 3ನೇ ವರ್ಗ ಇಲ್ಲೈತಲ್ಲ, ಇಲ್ಲಿ ಇದು 1ನೇ ವರ್ಗ, ಇದು 1ನೇ ವರ್ಗ, ಇದು 3ನೇ ವರ್ಗ. 1 ಮತ್ತು 3ನೇ ವರ್ಗದ ಅಕ್ಷರಗಳು ಇವೆಲ್ಲವೂ ಏನು ಅಲ್ಪಪ್ರಾಣಗಳಾದ್ರೆ, 2 ಮತ್ತು ಇಲ್ಲಿದ್ದಾವಲ್ಲ 2 ಮತ್ತು 4ನೇ ವರ್ಗಗಳು ಇವು ಮಹಾಪ್ರಾಣಗಳು, ಇದು ಅನುನಾಸಿಕ. ಇನ್ನು ಅವರ್ಗೀಯ ವ್ಯಂಜನಗಳು ನೋಡೋಣ. ಅವರ್ಗೀಯ ವ್ಯಂಜನಗಳು ಅಕ್ಷರ ಉತ್ಪತ್ತಿಯ ದೃಷ್ಟಿಯಿಂದ ಒಂದೇ ಕಡೆ ಸೇರದ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಯದಿಂದ ಳವರೆಗಿನ 9 ಅಕ್ಷರಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಹುಟ್ಟುವುದರಿಂದ ವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲ. ಇವುಗಳನ್ನೇನು ಮಾಡೋದು, ವರ್ಗಗಳಾಗಿ ವಿಂಗಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಇವುಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಇವು 9 ಇದಾವೆ ನೋಡಿ ಫ್ರೆಂಡ್ಸ್. ಯಾವ್ಯಾವ ಅಂತ ಕೇಳಿದ್ರೆ, ಯದಿಂದ ಳವರೆಗಿನ ಅಕ್ಷರಗಳು, ಯದಿಂದ ಳವರೆಗಿನ 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ ನಾವು. ಕದಿಂದ ಮವರೆಗಿನ ಅಕ್ಷರಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಕರೆದ್ರೆ, ಯದಿಂದ ಳವರೆಗಿನ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ನಾವು ಕರಿತೇವೆ. ನೆಕ್ಸ್ಟ್ ನೋಡೋಣ ನಾವು. ಯೋಗವಾಹಕಗಳು. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಅಥವಾ ಹೊಂದಿದ ಎಂದರ್ಥ. ಅಂದ್ರೆ ಕೂಡಿಕೊಂಡಿರುವ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಯೋಗವಾಹಕಗಳು 2: ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಅನುಸ್ವಾರ 1 ಅಕ್ಷರ ಗಾತ್ರದ 1 ಸೊನ್ನೆ. ವಿಸರ್ಗ 2 ಸಣ್ಣ ಸನ್ನೆಗಳು ಒಂದರ ಕೆಳಗೆ ಒಂದರಂತೆ ಅಕ್ಷರ ಗಾತ್ರದಲ್ಲಿ. ನಾವು ಉದಾಹರಣೆ ನೋಡೋದಾದ್ರೆ, ಇದು ಇದೆಯಲ್ಲ, ಇದು ಅನುಸ್ವಾರ ಆದ್ರೆ ಇದು ಅಹ, ಇದು ವಿಸರ್ಗ. 1 ಸೊನ್ನೆ ಇದ್ರ ಅದು ಅನುಸ್ವಾರ, 2 ಸೊನ್ನೆಗಳು ಬಂದಿದ್ದು ಒಂದ್ರ ಕೆಳಗ ಮ್ಯಾಗ ಅಂತಂದ್ರ ಅದು ವಿಸರ್ಗ. ನೆಕ್ಸ್ಟ್ ನೋಡೋಣ ನಾವು. ನೋಡಿ ಫ್ರೆಂಡ್ಸ್, ಇದು ಚಾರ್ಟ್ ಇದೆ, ಒಂದ್ಸಲ ನಾವು ರಿವಿಷನ್ ಮಾಡ್ಕೊಳ್ಳೋಣ. ಇದು ಒಂದ್ಸಲ ಚಾರ್ಟ್ ನೋಡಿದ್ರೆ ಸಾಕು, ನಿಮ್ಗೆ ಸಂಪೂರ್ಣ ಚಿತ್ರಣ ಬಂದ್ಬಿಡ್ತೈತಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಒಟ್ಟು ವರ್ಣಮಾಲೆಗಳು 49 ಆದ್ರೆ ವರ್ಣಮಾಲೆಗಳಲ್ಲಿ ಎಷ್ಟು ವಿಧ ಅಂತಂದ್ರೆ 3 ವಿಧ. ಇನ್ನೊಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2. ಸ್ವರಗಳಲ್ಲಿ ಮತ್ತೆ 2 ವಿಧಗಳನ್ನ ಮಾಡ್ತೀವಿ, ಋಸಸ್ವರ ಮತ್ತು ದೀರ್ಘಸ್ವರ. ಋಸಸ್ವರಗಳು 6 ಆದ್ರೆ ದೀರ್ಘಸ್ವರಗಳು 7. ಅದಿಂದ ಓವರೆಗಿನ ಅಕ್ಷರಗಳನ್ನು ನಾವು ಋಸಸ್ವರ ಅಂತ ಕರೆದ್ರೆ, ಆದಿಂದ ಔವರೆಗಿನ ಅಕ್ಷರಗಳು ಅಂದ್ರೆ ಇಲ್ಲಿ ಅದಿಂದ ಓವರೆಗಿನ ಅಕ್ಷರಗಳು ಅಂತಂದ್ರೆ ಒಂದ್ ಬಿಟ್ಟು ಒಂದು ಅ, ಒಂದ್ ಬಿಟ್ಟು ಅಂದ್ರೆ ಇ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು. ದೀರ್ಘಸ್ವರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ದೀರ್ಘಸ್ವರಗಳು, ಆ, ಇ, ಉ. ನೆಕ್ಸ್ಟ್ ವರ್ಗೀಯ ವ್ಯಂಜನಗಳು. ವ್ಯಂಜನಗಳಲ್ಲಿ 2 ಪ್ರಕಾರಗಳು, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು 20 ಆದ್ರೆ ಅವರ್ಗೀಯ ವ್ಯಂಜನಗಳು 9.
ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ಭಾಗಗಳನ್ನಾಗಿ ವಿಂಗಡಿಸ್ತೇವೆ. ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಅಲ್ಪಪ್ರಾಣಗಳು 25, ಮಹಾಪ್ರಾಣಗಳು 25, ಅನುನಾಸಿಕ 9. ಇನ್ನು ಅವರ್ಗೀಯ ವ್ಯಂಜನಗಳು ಯ ದಿಂದ ಳ ವರ್ಗಿನ ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನ ಅಂತ ಕರೆದ್ರೆ, ಕ ದಿಂದ ಇಲ್ಲಿದೆ ನೋಡಿ ಸರ್ ಫ್ರೆಂಡ್ಸ್, ಕ ದಿಂದ ಮ ವರ್ಗಿನ ಅಕ್ಷರಗಳು ಇವು ವರ್ಗೀಯ ವ್ಯಂಜನಗಳು. ಯೋಗವಾಹಕಗಳು 2, ಒಂದು ಅನುಸ್ವರ ಮತ್ತು ವಿಸರ್ಗ. ಇದು ಅಮ್ ಆದ್ರೆ ಇದು ಅಹ. ನೆಕ್ಸ್ಟ್ ನೋಡೋಣ ನಾವು ವರ್ಣ ಉತ್ಪತ್ತಿ ಸ್ಥಾನಗಳು. ವರ್ಣಗಳು ಹೇಗೆ ಉತ್ಪತ್ತಿ ಆಗ್ತವೆ ಅನ್ನೋ ಆಧಾರದ ಮೇಲೆ ವರ್ಣ ಉತ್ಪತ್ತಿ ಸ್ಥಾನಗಳನ್ನು ನೋಡೋಣ. ಇದು ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಇಲ್ಲಿವರೆಗೂ ಏನು ಹೇಳಿದ್ದು ನಾವೆಲ್ಲವೂ ಕೂಡ ಇಂಪಾರ್ಟೆಂಟ್. ಕಂಠ್ಯ. ಕಂಠದ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನು ಕಂಠ್ಯ ವರ್ಣಗಳು ಎನ್ನುವರು. ಅವುಗಳೆಂದರೆ ಅ, ಆ, ಕ, ಖ, ಗ, ಘ, ङ, ಹ ಮತ್ತು ವಿಸರ್ಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಂಗೆ ನೆನಪಿಟ್ಕೋಬೇಕು ಅಂತಂದ್ರೆ ಅ ಮತ್ತು ಅ ಸ್ವರದ 2 ಅಕ್ಷರಗಳು ಅ ಮತ್ತು ಅ. ಕ ದಿಂದ ङ ವರ್ಗ ಅಂತಂದ್ರೆ ಕ ವರ್ಗದ ಅಕ್ಷರಗಳು. ಇಲ್ಲಿ ಎಕ್ಸ್ಟ್ರಾ ಅಂತಂದ್ರೆ ಹ ಮತ್ತು ವಿಸರ್ಗ. ಇವೆರಡು ಹಿಂಗೆ ಈ ಮೂರನ್ನ ಸೇರಿಸಿ ನೀವು ಟ್ರಿಕ್ಸ್ ಮಾಡಿ ನೆನಪಿಟ್ಕೋಬಹುದು ನೋಡ್ರಿ. ಒಂದು ಅ ಮತ್ತು ಅ ಮತ್ತು ಕ ವರ್ಗದ ಅಕ್ಷರಗಳು, ಹ ಮತ್ತು ವಿಸರ್ಗ. ಇನ್ನು ತಾಲವ್ಯ. ತಾಲುವಿನ ಅಂತಂದ್ರೆ ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು. ಅವುಗಳೆಂದರೆ ಯಾವ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಸಣ್ಣಿ ದಡ್ಡಿ. ಚ ದಿಂದ ಈ ವರೆಗಿನ ಅಂತಂದ್ರೆ ಚ ವರ್ಗದ ಅಕ್ಷರಗಳು. ಇಲ್ಲಿ ಎಕ್ಸ್ಟ್ರಾ ಅಂತಂದ್ರೆ ಯ ಮತ್ತು ಶ. ನೆಕ್ಸ್ಟ್ ನೋಡೋಣ ನಾವು ಮೂರ್ಧನ್ಯ ಅಂತಂದ್ರೆ ನಾಲಿಗೆಯ ಮೇಲ್ಭಾಗವಾದ ಮೂರ್ಧವೆಂದರೆ ಮೂರ್ಧನ್ಯ ಅಂತಂದ್ರೆ ನಾಲಿಗೆಯ ಮೇಲ್ಭಾಗವಾದ ಮೂರ್ಧವೆಂಬುದರ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅವುಗಳೆಂದರೆ ರು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾಲ್ಗಿಯಿಂದ ಇಲ್ಲಿ ಮೇಲ್ಗಡೆ ಹತ್ತೈತಲ್ಲ ಅದು ನೋಡ್ರಿ. ರು. ಟ, ಠ, ಡ, ಢ, ಣ ಅಂತಂದ್ರೆ ರು ಮತ್ತು ಟ ವರ್ಗದ ಅಕ್ಷರಗಳು. ಇಲ್ಲಿ ಎಕ್ಸ್ಟ್ರಾ ಅಂತಂದ್ರೆ ರ ಮತ್ತು ಶ, ಇವು 3 ಅಕ್ಷರ. ದಂತ್ಯ. ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳು. ಇವು ದಂತ್ಯಾಕ್ಷರಗಳು ಅಂತ ಕರೀತಾರೆ. ಅವು ಯಾವ್ಯಾವ ಅಂತಂದ್ರೆ ತ ವರ್ಗದ ಅಕ್ಷರಗಳು ಮತ್ತು ಲ ಮತ್ತು ಸ. ಓಷ್ಠ್ಯ. ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು. ಅವುಗಳೆಂದರೆ ಉ, ಉ, ಪ, ಪ, ಬ, ಬ, ಮ ಅಂತಂದ್ರೆ ಉ ಪ ವರ್ಗದ ಅಕ್ಷರಗಳು. ನೆಕ್ಸ್ಟ್ ನೋಡೋಣ ನಾವು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಅಥವಾ ಕಾಗುಣಿತಾಕ್ಷರಗಳು. ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸುವುದರಿಂದ ಉಂಟಾಗುವ ಮಿಶ್ರ ವರ್ಣಗಳಿಗೆ ಗುಣಿತಾಕ್ಷರ ಅಥವಾ ಕಾಗುಣಿತ ಎನ್ನುವರು. ಉದಾಹರಣೆ, ವ್ಯಂಜನ ಪ್ಲಸ್ ಸ್ವರ ಗುಣಿತಾಕ್ಷರ ಆದ್ರೆ ಇಲ್ಲಿ ನೋಡ್ರಿ ಕ ಪ್ಲಸ್ ಅ ಕ, ಇದು ಗುಣಿತಾಕ್ಷರ. ಕ ಪ್ಲಸ್ ಅ ಕ. ನೆಕ್ಸ್ಟ್ ನೋಡೋಣ ನಾವು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳು ಸಂಯುಕ್ತಾಕ್ಷರಗಳು. ಇವುಗಳನ್ನ ಒತ್ತಕ್ಷರ, ದ್ವಿತಾಕ್ಷರ ಅಂತಲೂ ಕರೆಯುತ್ತಾರೆ. ಉದಾಹರಣೆಗೆ ಅಪ್ಪ ಅಕ್ಷರ. ಸಂಯುಕ್ತಾಕ್ಷರದಲ್ಲಿ 2 ವಿಧಗಳು, ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು. ಸಜಾತಿಯ ಸಂಯುಕ್ತಾಕ್ಷರಗಳು ಒಂದೇ ಜಾತಿಯ ಸಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳು ಸಜಾತಿಯ ಅಕ್ಷರಗಳು. ಉದಾಹರಣೆ, ಅಪ್ಪ, ಅಣ್ಣ, ಅಕ್ಕ, ಅಮ್ಮ, ಹಬ್ಬ, ಹದ್ದು. ಇಲ್ಲಿ ಏನು ಅಂತಂದ್ರೆ ಫ್ರೆಂಡ್ಸ್, ಇಲ್ಲಿ ಪ ಯಾವುದು ಅಕ್ಷರ ಇರುತ್ತಲ್ಲ ಅದಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬಂದ್ರೆ ಅದು ಸಜಾತಿಯ. ವಿಜಾತಿಯ ಅಂತಂದ್ರೆ ಅದಕ್ಕೆ ಬೇರೆ ಅಕ್ಷರಗಳು ಒತ್ತಕ್ಷರ ಆಗಿ ಬಂದ್ರೆ ಅದು ವಿಜಾತಿಯ. ಬೇರೆ ಬೇರೆ ವಿಜಾತಿಯ ಸಂಯುಕ್ತಾಕ್ಷರಗಳು ಬೇರೆ ಬೇರೆ ಜಾತಿಯ ವ್ಯಂಜನ ಸೇರಿ ಆಗುವ ಅಕ್ಷರಗಳನ್ನ ವಿಜಾತಿಯ ಸಂಯುಕ್ತಾಕ್ಷರಗಳು ಎನ್ನುವರು. ಉದಾಹರಣೆ, ಶಕ್ತಿ, ಅಕ್ಷರ, ಪುಸ್ತಕ, ಕಷ್ಟ. ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಹೇಳಬೇಕು ಕೇಳಬೇಕು ಅನಿಸಿತ್ತಂದರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.